ನಮಸ್ಕಾರ ಅಕ್ಕ. ನಾನು ಡಾಕ್ಟರ್ ಅನಿತಾ. ಇಂದು ನಾನ್ ನಿಮ್ಗೆ ಭಾರತ ಸರ್ಕಾರದ ಕಿಲ್ಕಾರಿ ಮೊಬೈಲ್ ಸೇವೆ ಬಗ್ಗೆ ನಿಮ್ಗೆ ತಿಳಿಸೋಕೆ ಬಂದಿದ್ದೀನಿ. ಈ ಉಚಿತ ಸೇವೆಯು ಕನಿಷ್ಠ 4 ತಿಂಗಳ ಗರ್ಭಿಣಿ ಮಹಿಳೆಯರಿಗಾಗಿ ಅಥವಾ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವ ತಾಯಂದಿರಿಗಾಗಿ. ಈ ಕಿಲ್ಕಾರಿ ಗರ್ಭಿಣಿ ಮಹಿಳೆಯರು ಮತ್ತು ತಾಯಂದಿರಿಗೆ ಒಬ್ಬ ಸಖಿಯಂತಿದೆ. ಏನ್ ಯೋಚಿಸಿದ್ದೀರಿ? ಹೇಗೆ ಅಂತನಾ? ಈಗ ಹೇಳ್ತೀನಿ. ಗರ್ಭಿಣಿ ಮಹಿಳೆ ಸಮೀಪದ ಯಾವುದೇ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಆಶಾ ಅಕ್ಕ ಅಥವಾ ಎಎನ್ಎಂ ಅಕ್ಕ ಬಳಿ ತನ್ನ ಹೆಸರನ್ನ ನೋಂದಾಯಿಸಿಕೊಳ್ತಾಳೆ. ನೋಂದಣಿ ಮಾಡುವಾಗ ಗರ್ಭಿಣಿ ಮಹಿಳೆ ತನ್ನ ಹೆಸರು, ವಯಸ್ಸು, ತನ್ನ ವಿಳಾಸ, ಮೊಬೈಲ್ ನಂಬರ್, ಸಂಭಾವ್ಯ ಹೆರಿಗೆ ದಿನಾಂಕ ಇತ್ಯಾದಿಗಳನ್ನು ತಿಳಿಸಿದಾಗ ಎಲ್ಲಾ ಮಾಹಿತಿ ಸರ್ಕಾರಿ RCH ರಿಜಿಸ್ಟರ್ನಲ್ಲಿ ದಾಖಲಾಗುತ್ತೆ. ಈಗ ಮಹಿಳೆಯ ಗರ್ಭಧಾರಣೆಯ 4ನೇ ತಿಂಗಳು ಪ್ರಾರಂಭವಾಗಿದ್ದರೆ ಅಥವಾ ಮಗು 1 ವರ್ಷಕ್ಕಿಂತ ಚಿಕ್ಕದಾಗಿದ್ದರೆ ಕಿಲ್ಕಾರಿ ಸೇವೆ ತಾನಾಗಿ ಅವರ ಮೊಬೈಲ್ ಫೋನ್ನಲ್ಲಿ ಪ್ರಾರಂಭವಾಗುತ್ತೆ. ಈ ಸೇವೆಯಲ್ಲಿ ಮಹಿಳೆಯ ಫೋನ್ಗೆ ಪ್ರತಿ ವಾರ ಕರೆ ಬರುತ್ತೆ. ಮಹಿಳೆ ಎಷ್ಟು ತಿಂಗಳ ಗರ್ಭಿಣಿ ಅಥವಾ ಮಗುವಿಗೆ ಎಷ್ಟು ತಿಂಗಳು ಆಗಿದೆ ಎಂದು ನಮ್ಗೊತ್ತು. ಆದ್ದರಿಂದ ಅದೇ ಲೆಕ್ಕಾಚಾರದಲ್ಲಿ ನಾವು ಪ್ರತಿ ವಾರ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ಕಳಿಸ್ತೇವೆ. ಹೀಗೆ ಕಿಲ್ಕಾರಿ ಆಗುತ್ತೆ ಅಂತಹ ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಬಗ್ಗೆ ಕಾಳಜಿ ವಹಿಸುವ ನಿಜವಾದ ಸಂಗಾತಿ. ನಾನು ಏನೇ ಸಂದೇಶ ಕೊಟ್ಟರೂ ಅದರ ಉದ್ದೇಶ ಅಂದ್ರೆ ಮಹಿಳೆಯರ ಗರ್ಭಾವಸ್ಥೆ, ಅವರ ಮತ್ತು ಅವರ ಮಗುವಿನ ಆರೋಗ್ಯದ ಬಗ್ಗೆ ನಿಖರವಾದ ಮತ್ತು ಸ್ಪಷ್ಟ ಮಾಹಿತಿಯನ್ನ ಪಡೆಯಬೇಕು ಎಂಬುದು. ಹಾಗಾಗಿ ಮಹಿಳೆಯರು ತಮ್ಮ ಮೊಬೈಲ್ನಲ್ಲಿ ಕಿಲ್ಕಾರಿ ಸೇವೆಯನ್ನ ಪ್ರಾರಂಭಿಸುವುದು ಎಷ್ಟು ಮುಖ್ಯ ಅಂತ ತಿಳಿತಲ್ಲ. ಯಾಕೆಂದ್ರೆ ಅವರು ಪ್ರತಿ ವಾರ ಸಂದೇಶ ಕೇಳ್ಬೇಕು ಅಂತ. ಹಾಗಾಗಿ ಮಹಿಳೆಯರಿಗೆ ಈ ಪ್ರಮುಖ ಸೇವೆಯನ್ನ ತಲುಪಿಸಲು ಭಾರತ ಸರ್ಕಾರಕ್ಕೆ ನಿಮ್ಮ ಸಹಾಯದ ಅಗತ್ಯವಿದೆ. ನೀವು 3 ಪ್ರಮುಖ ಕೆಲಸಗಳನ್ನ ಮಾಡಿ ನಮ್ಗೆ ಸಹಾಯ ಮಾಡಬಹುದು. ನೀವು ಮಾಡಬಹುದಾದ ಮೊದಲ ಸಹಾಯ ಅಂದ್ರೆ ಮಹಿಳೆಯರ ಗರ್ಭಧಾರಣೆ ಮತ್ತು ಮಗುವಿನ ಜನನದ ಸರಿಯಾದ ಸಮಯವನ್ನ ನೋಂದಾಯಿಸುವುದು. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ಮಾಹಿತಿಯನ್ನ ಸರಿಯಾದ ಸಮಯದಲ್ಲಿ ಸರ್ಕಾರಿ ಸಿಸ್ಟಂನಲ್ಲಿ ಸಂಗ್ರಹಿಸಲಾಗುತ್ತೆ ಮತ್ತು ಮಹಿಳೆಯರ ಮೊಬೈಲ್ನಲ್ಲಿ ಸರಿಯಾದ ಸಮಯದಲ್ಲಿ ಕಿಲ್ಕಾರಿ ಸೇವೆಯನ್ನ ಪ್ರಾರಂಭಿಸಬಹುದು. ಇದಕ್ಕಾಗಿ ಮಹಿಳೆ ನಿಮ್ಗೆ ತಮ್ಮ ಸರಿಯಾದ ಮೊಬೈಲ್ ನಂಬರ್ ಕೊಡೋದನ್ನ ಖಚಿತಪಡಿಸಿಕೊಳ್ಬೇಕಾದ್ದು ಅಗತ್ಯ. ಇಲ್ಲಾಂದ್ರೆ ಕಿಲ್ಕಾರಿ ಸಂದೇಶ ಅವರನ್ನ ಎಂದೂ ತಲುಪೋದಿಲ್ಲ. ಮಹಿಳೆ ಬಳಿ ಸ್ವಂತ ಮೊಬೈಲ್ ಇಲ್ಲದಿದ್ದರೆ ಆಕೆ ಕುಟುಂಬದಲ್ಲಿ ವಾಸ ಮಾಡುವ ಇನ್ನೊಬ್ಬ ಸದಸ್ಯರ ಮೊಬೈಲ್ ನಂಬರನ್ನ ಕೊಡಬಹುದು ಮತ್ತು ಕರೆಯನ್ನ ಕೇಳೋಕೆ ಅವರ ಫೋನ್ ಸುಲಭವಾಗಿ ಸಿಗೋ ಹಾಗಿರ್ಬೇಕು. ಭಾರತ ಸರ್ಕಾರಕ್ಕೆ ನೀವು ಮಾಡಬಹುದಾದ ಇನ್ನೊಂದು ಸಹಾಯ ಅಂದ್ರೆ ಯಾವುದೇ ಒಬ್ಬ ಮಹಿಳೆ ತನ್ನ ಗರ್ಭಧಾರಣೆಯನ್ನ ನೋಂದಾಯಿಸೋಕೆ ನಿಮ್ಮ ಬಳಿಗೆ ಬಂದ